ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಸಹ ಬೇವು ಬೆಲ್ಲ ತಿಂದು ಒಳ್ಳೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ನಿಮ್ಮ ಲೈಫ್ನ ಲೀಡ್ ಮಾಡಿ. ಸೊ ಇವತ್ತು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲಲ್ಲಿ ಇದೇನು ಹೊಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಸೊ ಹಬ್ಬಕ್ಕೆ ಅಂತ ಆಲ್ಮೋಸ್ಟ್ ಎಲ್ಲರೂ ಸಹ ಊರ ಕಡೆ ಹೋಗೇ ಇರ್ತೀರ. ಸೊ ಒಂದು ಸೈಡ್ ನೋಡಿದ್ರೆ ಗ್ರೀನರಿ ತೋಟ, ಇನ್ನೊಂದು ಸೈಡ್ ನೋಡಿದ್ರೆ ಬೆಳೆ ಬೆಳೆದು ಆಲ್ರೆಡಿ ಬೆಳೆ ತೆಗೆದಿರೋಂತಹ ತೋಟ. ಎಷ್ಟು ಡಿಫ್ರೆನ್ಸ್ ಅನ್ನಿಸ್ಬಿಡುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನವೀನ್ ಅವರ ದೊಡ್ಡಪ್ಪನ ತೋಟ ಅಂತ ಅನಿಸುತ್ತೆ ಇದು. ಸೊ ಇಲ್ಲಿ ಬಿಕ್ಕೆಣ್ಣಿಂದು ಮರ ಇದೆ, ತುಂಬ ಸ್ವೀಟ್ ಇದ್ದಾವೆ ಅಂತ ಹೇಳಿಬಿಟ್ಟು ನವೀನ್ ಅವರ ಅತ್ತಿಗೆ ಅಂದರೆ ಅವ್ರ ಅಣ್ಣನ ಹೆಂಡತಿ ಕರ್ಕೊಂಡು ಹೋದರು. ಬಟ್ ಇವ್ರಿಗೆ ಏನಂತಂದರೆ ಈ ಹೊಲ ಗಿಡ ಹಾಕಬೇಕು, ಅದನ್ನ ಹಾಕಬೇಕು, ಸಸ್ಯ ಹಾಕಬೇಕು, ಬರೀ ಈ ಥರ ಫಾರ್ಮ್ದು ಸ್ವಲ್ಪ ನಾಲೆಡ್ಜ್ ಇದೆ. ಬಟ್ ಇದೇ ಕಿತ್ಕೊಂಡು ಬರೋಣ ಅಂತ ಹೋಗಿದ್ದರು. ಬಟ್ ಅವ್ರು ಆಲ್ರೆಡಿ 2 ಡೇಸ್ ಬ್ಯಾಕು ಕಿತ್ತಿದ್ದಾರೆ ಇವರೇ. ಹಣ್ಣು ತುಂಬ ಸ್ವೀಟಾಗಿತ್ತು ಅಂತಂದರು. ಸರಿ ಕೀಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಬಟ್ ನಮ್ಮ ದುರದೃಷ್ಟ ಯಾವುದೂ ಇರಲಿಲ್ಲ, ಎಲ್ಲನೂ ಆಲೆ ಕಿತ್ಬಿಟ್ಟಿದ್ರು. ಇನ್ನು 1-2 ಇತ್ತು ಅಷ್ಟೇ. ಬಟ್ ಅದರಲ್ಲೂ ಹುಡುಕಿ ಕಿತ್ತಿದ್ದಾಯಿತು. ಬಟ್ ಈ ಥರ ನಾನು ಊರಿಗೆ ಹೋದ್ರೂ ತೋಟಕ್ಕೆ ಬರೋದು ತುಂಬಾ ಕಡಿಮೆ ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ಹೋಗೋದು ನಾವು 1 ನೈಟು ಅಥವಾ 2 ಡೇ ಇರುತ್ತೆ, 1 ನೈಟ್ ಇರುತ್ತೆ. ಈ ಥರ ಟೈಮ್ ಇದ್ದಾಗ ನಮಗೆ ಈ ಕಡೆ ನವೀನವ್ರ ಮನೆಯಲ್ಲೂ ಹೋಗಬೇಕು, ಹಾಗೆ ಆ ಕಡೆ ನಮ್ಮ ಮನೆಯಲ್ಲೂ ಹೋಗಬೇಕು. ಊರು ತುಂಬ ಹತ್ತಿರ, ಬರೀ 5-6 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಬಟ್ ಅಲ್ಲೂ ಹೋಗಬೇಕು, ಇಲ್ಲೂ ಹೋಗಬೇಕು. ಒಂದು ಕಡೆ ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಇರಲಿಕ್ಕೂ ಆಗಲ್ಲ. ಒಂದು ಕಡೆ ಇದ್ದು ಹೋದರೆ ಇನ್ನೊಂದು ಕಡೆ ಸಿಟ್ಟು. ಸೊ ಸಿಟ್ಟು ಅನ್ನೋದಕ್ಕಿಂತ ನಮಗೆ ಸಮಾಧಾನ ಇರಲ್ಲ. ಇನ್ನೇನು ಹತ್ರದಲ್ಲೇ ಇದೆ, ಬಂದು ಮುಖ ತೋರಿಸ್ದೆ ಹೋಗ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು. ಇನ್ನು ಚಿನ್ನಮ್ಮ ಇರೋದ್ರಿಂದ ಅಜ್ಜಿನೂ ಊರಲ್ಲೇ ಐತೆ. ಅಜ್ಜಿ ನಮ್ಮ ಜೊತೆ ಬಂದುಬಿಟ್ರೆ ಯಾವ ಟೆನ್ಷನ್ ಇರಲ್ಲ. ಇಲ್ಲೇ ನವೀನವರು ಊರಿಗೆ ಬಂದುಬಿಟ್ಟು ಹಂಗೆ ರಿಟರ್ನ್ ಹೋಗ್ಬಿಡ್ಬೋದು. ಬಟ್ ಅಜ್ಜಿ ಏನಂದರೆ ಚಿನ್ನಮ್ಮ ನೋಡಬೇಕು ಅಂತ. ಸೊ ಈ ಥರ ಇದ್ದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬರೋದು ತುಂಬಾ ಕಡಿಮೆ ಅಂದರೆ ತುಂಬ ಕಡಿಮೆ, ಇಲ್ಲಾಂದ್ರೆ ಬರೋದೇ ಇಲ್ಲ, ಹಾಗೆ ಹೋಗ್ಬಿಡ್ತೀನಿ. ಈ ಥರ ಆಗ್ಬಿಡುತ್ತೆ. ಇನ್ನು ನಾವು ಜೊತೆಗೆ ಬಂದರೆ ಅವರೇ ಒಂದು ಸಲ ಸುಮ್ಮನೆ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅದೇ ಒಂದು ಬುಕ್ಕೆಣ್ಣಿನ ಮರದಲ್ಲಿ ಇರ್ತಿಲ್ಲ, ಇನ್ನೊಂದು ಇಡ್ಡೆಬ ಅದರಲ್ಲಿ ಇರುತ್ತೆ ಅಂತ ಹೋದ್ವಿ. ಸೊ ಅದರಲ್ಲಿ 2 ಸಿಕ್ತು. ಬಟ್ ತುಂಬಾ ಸ್ವೀಟಾಗಿತ್ತು. ಇದು ಪಿಂಕ್ ಕಲರ್ ಚಂದ್ರು ಬುಕ್ಕೆಣ್ಣು ಅಂತಾರಲ್ಲ, ಸೊ ಆ ಥರ ಬಿಕ್ಕೆಣ್ಣಿಂದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು. ಆಲ್ರೆಡಿ ಈ ಟೈಮಲ್ಲೆಲ್ಲ ನಿಂತೋಗೋ ಟೈಮ್ ಅನಿಸುತ್ತೆ ಹಣ್ಣು. ತುಂಬ ಚಿಕ್ಕದಾಗಿತ್ತು. ಒಂದೇ ಒಂದು ದೊಡ್ಡದು ಸಿಕ್ಕಿತ್ತು ಅಷ್ಟೇ. ಬಟ್ ಇವರು ನವೀನವ್ರ ತೋಟದಲ್ಲಿನೂ ಸಹ ಹಾಕಿದ್ದಾರೆ. ಇನ್ನು ಚಿಕ್ಕ ಗಿಡಗಳು ಇನ್ನು ನಮ್ಮದು ಮೊಣಕಾಲ್ವರೆಗೂ ಬರಲ್ಲ, ಅಷ್ಟು ಚಿಕ್ಕದು ಗಿಡ ಇದೆ, ಇನ್ನೂ ದೊಡ್ಡದಾಗಿ ಬಂದಿಲ್ಲ. ಇನ್ನು ನವೀನವ್ರ ಮನೆ ಹತ್ರನೂ ತುಂಬ ಗಿಡಗಳನ್ನ ಹಾಕಿದ್ರು. ಬಟ್ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಅಂದರೆ ಕಾಂಪೌಂಡ್ ಪಕ್ಕದಲ್ಲಿನೇ ಬಿಕ್ಕೆಣ್ಣಿನ ಮರ ಇತ್ತು. ಬಟ್ ಇನ್ನೊಂದು ಯಾವುದೋ ಬೇರೆ ಹುಡುಗ ನಮ್ಮ ಗಿಡದಲ್ಲಿ ಹಣ್ಣು ಕೀಳಕ್ಕಂತ ಬಂದುಬಿಟ್ಟು ಬಿದ್ದಿದ್ದಂತೆ. ಸೊ ಅದಕ್ಕೋಸ್ಕರ ಬಿದ್ದು ಇನ್ನೊಂದು ಹೇಟ್ ಮಾಡ್ಕೊಳೋದು ಬೇಡ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಬೇರೆ ಮಕ್ಕಳಾದ್ರೂ ಅಷ್ಟೇ, ಹೇಟಾದರೆ ಅದು ನೋವಾಗೋದು ಒಂದೇ ತಾನೇ. ಸೊ ಅದಕ್ಕೋಸ್ಕರ ಆ ಮರನ ಕಡಿದು ಬಿಟ್ಟಿದ್ದಾರೆ. ಇನ್ನು ಹೂವಿನ ಗಿಡಗಳು ಎಲ್ಲನೂ ಸಹ ಇಟ್ಟಿದ್ದಾರೆ ಅಷ್ಟೇ. ನವೀನವ್ರ ಮನೇನ ಫುಲ್ಲು ಕಂಪ್ಲೀಟಾಗಿ ನಾನು ಯಾವ ವಿಡಿಯೋದಲ್ಲೂ ಸಹ ತೋರಿಸಿಲ್ಲ. ಹಿಂದೆಗಡೆ ಹಿತ್ತಲು ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ಯಾವುದಾದ್ರೂ ನೆಕ್ಸ್ಟ್ ಕಂಫರ್ಟಬಲಾಗಿ ನಾವೂ ಸಹ ಊರಿಗೆ ಹೋದಾಗ ನಾನು ನವೀನವ್ರ ಮನೇನ ತೋರಿಸ್ತೀನಿ. ಈ ವಿಡಿಯೋದಲ್ಲಾದ್ರೂ ಸಹ ನಾನು ಯಾವುದೇ ವಿಡಿಯೋ ಮನೆಯದು ಏನೂ ಸಹ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿರೋದು ಒಂದೇ ಒಂದು ಹಣ್ಣು ಸಿಕ್ಕಿದ್ದು. ಇನ್ನು ಮಿಕ್ಕಿದ್ದು 2 ಸಹ ಚಿಕ್ಕದು ಸಿಕ್ಕಿದ್ದು ಅಷ್ಟೇ. ಅಂದರೆ ನವೀನವರು ಅಮ್ಮನ್ನ ಆಲ್ರೆಡಿ ನವೀನವರು ಮನೆಗೆ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಇನ್ನು ನಾವಿಬ್ಬರು ಮಾತಾಡಿಕೊಂಡು ನಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಈ ಥರ ಒಂದು 3-4 ಹಣ್ಣು ಸಿಕ್ತು. ಬಟ್ ತುಂಬಾ ಸ್ವೀಟಾಗಿರುತ್ತೆ ಹಣ್ಣು ಮಾತ್ರ. ಸೊ ಈ ಥರ ತೋಟದಲ್ಲಿ ಹಾಕ್ಕೊಂಡ್ರೆ ಸೀಸನ್ ಫ್ರೂಟ್ಗಳನ್ನ ಹಾಕ್ಕೊಂಡ್ಬಿಟ್ರೆ ಆ ಸೀಸನಿಗೆ ತಕ್ಕಂಗೆ ನಮಗೆ ಫ್ರೂಟ್ಗಳು ಸಿಗ್ತಾ ಹೋಗುತ್ತೆ. ಇನ್ನು ನಮ್ಮ ತೋಟದಲ್ಲಿ ಯಾವುದೇ ರೀತಿ ಹಣ್ಣುಗಳು ಮರಗಳಂತೂ ಇಲ್ಲ. ಇನ್ನು ಪಪ್ಪಾಯ ಮರಗಳಂತೂ ಆಲ್ಮೋಸ್ಟ್ ಎಲ್ಲ ತೋಟದಲ್ಲೂ ತಿಂದು ಬಿಸಾಕಿದ್ರೆ ಸಾಕು, ಅಲ್ಲಿ ಬೀಜದಲ್ಲಿ ಅಲ್ಲೇ ಹುಟ್ಕೊಂಡಿರುತ್ತೆ. ಬಟ್ ಹಣ್ಣುಗಳು ಮರಗಳು ಸ್ವಲ್ಪ ನಮ್ಮ ತೋಟದಲ್ಲಿ ಕಮ್ಮಿನೇ. ನೆಕ್ಸ್ಟ್
ಹಾಕಬೇಕು ಹಣ್ಣುಗಳ ಮರಗಳನ್ನ. ಅಟ್ಲೀಸ್ಟ್ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಮ್ಮ ತೋಟದಲ್ಲಿ ನಾವು ಬೆಳೆದಿರೋಂಥ ಹಣ್ಣುಗಳು ತಿಂದರೆ ನಮಗೆ ಎಷ್ಟೋ ಸಮಾಧಾನ ಇರುತ್ತೆ. ಯಾವುದೇ ರೀತಿಯಾಗಿ ಕೆಮಿಕಲ್ ಯೂಸ್ ಮಾಡಿರಲ್ಲ. ಸ್ವಲ್ಪ ಸೈಜ್ ವೈಸ್, ಟೇಸ್ಟ್ ವೈಸ್ ಚಿಕ್ಕದು ಕಡಿಮೆ ಇದ್ರೂ ಸಹ ಹೆಲ್ತಿ ಫ್ರೂಟ್ನ ತಿನ್ಬೋದಲ್ವಾ ಅಂತ ಅಷ್ಟೇ. ಸೊ ಇನ್ನು ಬಂದುಬಿಟ್ಟು ಅಲ್ಲಿ ಕೇಳ್ತಾ ಇದ್ದೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು, ಗೊತ್ತಿಲ್ಲದೇನೋ ಇರ್ಬೋದು. ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆದಾಗ ತೆಗಿಲಿಕ್ಕೆ ತೊಟ್ಟಿ ಎಲೆ ಅಂತ ಯೂಸ್ ಮಾಡ್ತಾರೆ. ಅದೇ ತೊಟ್ಟಿ ಎಲೆ ಬಳ್ಳಿನಲ್ಲಿ ತೊಟ್ಟಿ ಕಾಯಿ ಅಂತಲೂ ಸಿಗುತ್ತೆ. ತುಂಬಾ ಒಳ್ಳೆಯದು. ಬಟ್ ಅದನ್ನು ಸಹ ಕೇಳಿದೆ, ಬಟ್ ಇನ್ನೂ ಸಿಗಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಹಳ್ಳಿ ಸೈಡ್ ಸಿಗುತ್ತೆ, ಇನ್ನು ಸಿಟಿ ಸೈಡ್ ಅಂತೂ ತೊಟ್ಟಿಕಾಯಿ ಅಂದರೆ ತೊಟ್ಟಿ ಎಲೆ, ತೊಟ್ಟಿಕಾಯಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಬಿಡಿ. ಬಟ್ ನಾನು ಒಂದು 2-3 ಟೈಮ್ ತಿಂದಿದ್ದೀನಿ ನಾನು ಸಹ. ಅದು ನವೀನವ್ರ ಮನೇಲಿ ಬಂದಾಗಲೇ ತಿಂದಿರೋದು. ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಹಾಗಲಕಾಯಿಗಿಂತ ಸ್ವಲ್ಪ ಕಹಿ ಕಮ್ಮಿ ಬರುತ್ತೆ ಅಷ್ಟೇ. ಬಟ್ ಅದನ್ನು ಮೊದಲಿಗೆ ಬೇಯಿಸಿಬಿಟ್ಟು ಆಮೇಲೆ ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ಪಲ್ಯನೋ ಸಾಂಬಾರೋ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಪ್ರತಿ ಸಲ ಊರಿಗೆ ಹೋದಾಗ್ಲೂ ಕೇಳ್ತೀನಿ, ತೊಟ್ಟಿಕಾಯಿ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಎಲ್ಲೂ ಸಿಗಲ್ಲ. ನವೀನವರು ಎಮ್ಮೆ ಕಟ್ಟೋ ಜಾಗದಲ್ಲಿನೂ ಸಹ ಒಂದು ಬಳ್ಳಿ ಇದೆ. ಅಲ್ಲಾದ್ರೂ ಸಹ ಇನ್ನೂ ಚಿಕ್ಕದು, ಅದರಲ್ಲಿ ಬರೀ ಎಲೆ ಇದೆ ಅಷ್ಟೇ, ಇನ್ನು ಏನೋ ಕಾಯಿನೂ ಸಹ ಬಿಟ್ಟಿಲ್ಲ. ಇನ್ನು ಅಷ್ಟೊತ್ತಿಗೆ ನಾವು ಎಲ್ಲ ಕಡೆ ಹೋಗಿ ತೋಟದಲ್ಲಿ ಹೋಗಿ ಕಿತ್ಕೊಂಡು ಅಷ್ಟೊಳಗಡೆ ಮನೆಗೆ, ಸಾರಿ ನಮ್ಮನ್ನು ಕರ್ಕೊಂಡು ಹೋಗಿ ಗಾಡಿ ಓಡಿಸ್ತಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಅವ್ರ ಹುಡುಗರು ಅವರೆಲ್ಲ ಬಂದಿದ್ರು, ತಗೊಂಡೋಗಿದ್ದಾರೆಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ 20 ಮಾರ್ನಿಂಗು ನಾವು ಅಂದರೆ ಪ್ರತಿ ಯುಗಾದಿಗೂ ಸಹ ಬಂದಾಗ ನಾವು ಯುಗಾದಿಗೆ ಇನ್ನು ಹಿಂದೆ ಮುಂದೆ ನಮಗೆ ನಾಯಕನಹಟ್ಟಿ ತಿಪ್ಪೇಸ್ವಾಮಿದು ತೇರಾಗಿರುತ್ತೆ. ಸೊ ನಾವು ಆ ಟೈಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ, ಊರಿಗೆ ಅದಕ್ಕೆ ಅಂತಲೇ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಯುಗಾದಿಗೂ ಬಂದಾಗಲೂ ಸಹ ಚಂದ್ರ ದರ್ಶನದ ದಿನ ಮಧ್ಯಾಹ್ನ ಅಷ್ಟರೊಳಗಡೆ ನಾವು ನಾಯಕನಹಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬರ್ತೀನಿ. ಸೊ ಪ್ರತಿ ಸಲವೂ ಸಹ ಇದೇ ಥರ ರೋಟಿನೇ ಇರುತ್ತೆ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಗಿಬಿಡ್ತು. 12 ಗಂಟೆ ವರ್ಷದೊಳಗಡೆ ಹೋಗಿ ಬಂದಿದ್ದರೆ ನಮ್ಗೆ ಕರೆಕ್ಟಾಗಿ ಆಗ್ತಾಯಿತ್ತು. ಬಟ್ ಹೋದ ವರ್ಷವೂ ಸಹ ಅಷ್ಟೇ ಚಂದ್ರ ದರ್ಶನ ಮಾಡಿಕೊಂಡು ನಾವು ಈವ್ನಿಂಗ್ ಟೈಮ್ ಹೊರಟ್ವಿ ನಾಯಕನಹಟ್ಟಿಗೆ. ಬಟ್ ನಾವು ಅಲ್ಲಿ ಹೋಗ್ತಾ ಅರ್ಧ ದಾರಿಗೆ ಬರ್ತಿದ್ದಂಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹೋಗ್ಲಿಕ್ಕಾಗಿಲ್ಲ ನಮಗೆ. ಮತ್ತೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ಹೋದಂಗೆ ಆಯಿತು. ಹೋದ ಸಲ ಅಂತೂ ಒಂದಿನ ಎಕ್ಸ್ಟ್ರಾ ರಜೆ ಹಾಕಿದ್ರು. ಬಟ್ ಈ ಸಲ ಅಂತೂ ಆಗೋಕ್ಕೆ ಆಗಿಲ್ಲ. ಫುಲ್ಲು ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಸೊ ಹಾಕೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಗ ನಾನು ಸಹ ತಲೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಎಲ್ಲರೂ ಸಹ ತೋಟಕ್ಕೆ ಹೋಗಿದ್ರು. ನವೀನವ್ರ ಅತ್ತಿಗೆ, ಅವ್ರ ಅಣ್ಣ, ಅವ್ರ ಅಮ್ಮ, ಅವರಪ್ಪ ಎಲ್ಲರೂ ಸಹ ತೋಟಕ್ಕೆ ಹೋಗಿದ್ರು. ಸೊ ನಾನು ಸಹ ಅಡುಗೆ ಮಾಡಿಬಿಟ್ಟು ಬಾಕ್ಸ್ಗೆ ತುಂಬಿಬಿಟ್ಟು ಹೊಲದಲ್ಲಿ ಅವರು ಹೋದರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಹೇಳಿದ್ನಲ್ಲ, ಅವ್ರು ಬಂದಿದ್ದ ದಿನ ಹೋಗಿದ್ದು ಅಷ್ಟೇ, ಮತ್ತೆ ಹೋಗೋಕ್ಕಾಗಲಿಲ್ಲ. ಸೊ ಇನ್ನು ಇದು ಬಂದುಬಿಟ್ಟು ನವೀನವರ ಮನೆ. ಫುಲ್ ಕಂಪ್ಲೀಟಾಗಿ ತೋರಿಸಿಲ್ಲ, ಹೆಂಗೆ ಬೇಕೋ ಹಂಗಂಗೆ ಇತ್ತು. ಸೊ ಅದಕ್ಕೋಸ್ಕರ ಇನ್ನು ದೇವಸ್ಥಾನಕ್ಕೆ ಹೋಗೋದು ಅಂತೇಳ್ಬಿಟ್ಟು ಒಂದು ಕಸ ಗುಡಿಸಿ ನೆಲ ಮಾತ್ರ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ ಅಷ್ಟೇ. ಸೊ ಇನ್ನು ಇದು ಬಂದುಬಿಟ್ಟು ನವೀನವ್ರದ್ದು ಎರಡೂ ಕಡೆಯೂ ಸಹ ಬಾಗಿಲು ಇದೆ ಅವ್ರ ಮನೆಯಲ್ಲಿ. ಇದು ಬಂದುಬಿಟ್ಟು ಮನೆ ಹಿಂದ್ಗಡೆ ಹಿತ್ತಲ ಮನೆ ಹೇಳ್ಬೋದು. ಬಟ್ ಇಲ್ಲಿ ತುಂಬ ಗಿಡಗಳಿತ್ತು ಹೇಳ್ಬೇಕಂದ್ರೆ. ಇವಾಗ ಕೆಲವೊಂದು ಗಿಡಗಳು ಹೋಗ್ಬಿಟ್ಟಿದೆ. ನಿಂಬೆಹಣ್ಣಿನ ಗಿಡ, ಕರಿಬೇವಿನ ಗಿಡ, ಆಲ್ಮೋಸ್ಟ್ ಅರ್ಜೆಂಟಿಗೆ ಏನೇನು ಬೇಕು ಎಲ್ಲನೂ ಸಹ ಅವ್ರ ಹಿತ್ತಲಲ್ಲಿನೇ ಸಿಕ್ಬಿಡುತ್ತೆ. ಇನ್ನು ಅಲ್ಲಿ ಕಟ್ಟಿಗೆಗಳಿದಾವಲ್ಲ, ಅಲ್ಲಿ ಬಂದುಬಿಟ್ಟು ಅಲ್ಲಿ ಒಂದು ಜೇನು ಇಟ್ಟಿದೆ. ಬಟ್ ಅದನ್ನು ತೆಗಿಲಿಕ್ಕಾಗಿಲ್ಲ, ಅದು ಆಲ್ರೆಡಿ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಇನ್ನೇನು ತೆಗಿಯೋದು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಹೊಸದಾಗಿ ಮಣ್ಣನ್ನು ಹೇರಿಸಿದ್ದಾರೆ ಇಲ್ಲಿ. ಅಂದರೆ ಇನ್ನು ಹೊರಗಡೆನೂ ಸಹ ರೋಡಲ್ಲಿ ಮಣ್ಣಿದೆ. ಅಂದರೆ ಅಡಿಕೆನ ಮೊಳಕೆ ಬರಲಿಕ್ಕೆ ನೆನೆಸ್ತಾರಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಒಟ್ಟೊಯ್ಲಿಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಮಣ್ಣನ್ನು ಹಾಕ್ಸಿದ್ದಾರೆ. ಇಲ್ಲಿ ಅರ್ಧ ಮಾತ್ರ ಎತ್ಕೊಂಡು ಬಂದುಬಿಟ್ಟು ಮನೆ ಹಿಂದೆಗಡೆ ಹಾಕ್ಕೊಂಡಿದ್ದಾರೆ. ಇನ್ನು ಅಷ್ಟು ಮಣ್ಣನ್ನು ಸಹ ತೊಗೊಂಡು ಬಂದು ಹಿಂದೆಗಡೆ ಸೈಡಲ್ಲಿ ಇಲ್ಲಿ ಹಾಕಬೇಕು. ಯಾಕೆಂದರೆ 2 ವರ್ಷದಿಂದನೇ ಹಾಕಬೇಕಿತ್ತು. ಯಾಕೆಂದರೆ ಬೋರ್ ಹಾಕ್ಸಿರೋದು, ಬೋರ್ ನೀರು ಹೀಗೆ ಇಷ್ಟೇ ಟೈಮಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ನಿಂತೋಗ್ಬೋದು. ಹೋದ ವರ್ಷ ಗೊತ್ತಿದೆ ಎಷ್ಟು ನೀರಿಂದ ಬಂಡಾಟ ಆಗಿತ್ತು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೀರು ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ಇವಾಗ ಅಡಿಕೆನ ಮೊಳಕೆ ಬರೆಸಲಿಕ್ಕೆ ಹಾಕ್ತಾ ಇರೋದು ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜೇನು ಚಿಕ್ಕದಾಗಿ ಬಂದಿದೆ. ಬಟ್ ಅದು ಹೇಳಿದ್ನೆಲ್ಲ, ಅದು ಆಲ್ರೆಡಿ ಹಾಳಾಗಿದ್ದಂದರೆ ಮೊದಲೇ ಒಂದು 5-6 ಡೇಸ್ ಮುಂಚೆನೇ ಕೀಳಬೇಕಿತ್ತಂತೆ. ಬಟ್ ಆಲ್ರೆಡಿ ಲೇಟ್ ಆಗಿದೆ, ಅದು ಆಲ್ರೆಡಿ ಡ್ರೈ ಆಗಿದೆ, ಅದರಲ್ಲಿ ಏನು ತುಪ್ಪ ಏನು ಸಿಗಲ್ಲ ಅಂತಂದರು. ಸೊ ಅದಕ್ಕೋಸ್ಕರ ಇನ್ನೇನು ಕೀಳಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಬಿಟ್ವಿ. ಇಲ್ಲಿ ಇನ್ನೇನು 1-2 ಗಿಡ
ತೆಗೆದು ಬಿಟ್ಟಿದ್ದಾರೆ ಹೂವಿಂದ ಗಿಡಗಳನ್ನ, ತುಂಬ ದೊಡ್ಡದಾಗಿ ಮರ ಆಯಿತು ಅಂತ ಹೇಳಿಬಿಟ್ಟು. ಇನ್ನು ಇದೊಂದು ಗಿಡ ಇದೆ, ಅದನ್ನು ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಇನ್ನೊಂದೆರಡು ಹಣ್ಣಿನ ಗಿಡ ಹಾಕಿರೋದು ಹಾಗೇ ಇದೆ. ಇದು ಏನು ಕಾಕಡ ಮಲ್ಲಿಗೆ ಬರುತ್ತಲ್ಲ, ಅದಕ್ಕೆ ಕಲರ್ ನೆನೆಸಿರೋದು ಎಲ್ಲ ಹಾಗೆ ಇದೆ. ಇನ್ನು ಚಂದ್ರ ದರ್ಶನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಊರಿಗೆ ಬಂದಿದ್ವಿ. ಇನ್ನು ನಾಯಕನಹಟ್ಟಿಲಿ ಹೋದಾಗ ಜಸ್ಟ್ ಫೋಟೋಸ್ನ ತೆಕ್ಕೊಳ್ಳಿಕ್ಕಾಗಿದ್ದು, ತುಂಬ ಜನನೇ ಬಂದಿದ್ರು ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯಾಗಿ ನಾವು ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ಆ ಥರ ದೇವಸ್ಥಾನಗಳಿಗೆ ಹೋದಾಗ ಪ್ರಾಪರಾಗಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡ್ಕೊಳ್ಳೋದು. ಜಸ್ಟ್ ಹೊರಗಡೆ ಬಂದಾಗ 2 ಫೋಟೋ ತೆಕ್ಕೊಂಡ್ವಿ ಅಷ್ಟೇ. ಇನ್ನು ನಾವು ನಮ್ಮ ಮನೆಗೆ ಹೋದ್ವಿ ಅಂದರೆ ನವೀನವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಒಂದಿನ ಬೇವು ಬೆಲ್ಲ ದಿನ ತಿಂತಾರಲ್ಲ, ಆವತ್ತಿನ ದಿನ ನಾವು ಊರಿಗೆ ಹೋಗಿದ್ದು. ಸೊ ಅಲ್ಲಿ ನೈಟ್ ಒನ್ ಡೇ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ನಾವು ನಾಯಕನಹಟ್ಟಿಗೆ ಹೋಗಿ ಮತ್ತೆ ಒಂದು ಬ್ಯಾಗ್ ಎಲ್ಲ ಅಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲನೂ ಸಹ ಪ್ಯಾಕ್ ಮಾಡಿಕೊಂಡು ಮತ್ತೆ ನಮ್ಮ ಊರಿಗೆ ಹೋದ್ವಿ, ನಮ್ಮ ಅಮ್ಮ ಮನೆಗೆ ಹೋದ್ವಿ. ಸೊ ಅಮ್ಮ ಮನೆಗೆ ಹೋದ್ಮೇಲೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಆರೆಂಜ್ ಕಲರ್ ಸ್ಯಾರಿ ಏನು ತೋರಿಸಿದ್ನಲ್ಲ ಹಳೆ ವಿಡಿಯೋದಲ್ಲಿ, ಆ ಸ್ಯಾರಿನ ನಾನು ಹಾಕ್ಕೊಬೇಕು ಅಂತ ರೆಡಿ ಮಾಡ್ಕೊಂಡಿದ್ದು. ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಸ್ಯಾರಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ನು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಹಾಕ್ಕೊಂಡಿದ್ದು. ಇನ್ನು ಚಂದ್ರ ದರ್ಶನ ಮಾಡಿಕೊಂಡು ಎಲ್ರಿಗೂ ಸಹ ಕಾಲಿಗೆ ಬಿದ್ದು ಅವ್ರ ಬ್ಲೆಸ್ಸಿಂಗ್ಸ್ನ ನಾವು ತೊಗೊಂಡು ನಾವು ಅಲ್ಲಿಂದ ಊರಿಗೆ ಹೊರಟ್ವಿ. ಇನ್ನು ಮತ್ತೇನೂ ಸಹ ರಿಟರ್ನ್ ನವೀನವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರಿಗೂ ಕಾಲಿಗೆ ಬಿದ್ದುಬಿಟ್ಟು ನಾವು ಮನೆಗೆ ರಿಟರ್ನ್ ಆಗಿಬಿಟ್ಟು ಮತ್ತೇನೂ ಸಹ ಬೆಂಗಳೂರಿಗೆ ಬಸ್ ಹತ್ತಿದ್ದು ನಾವು. ಇನ್ನು ಚಿನ್ನಿಮ್ಮನ ಕರ್ಕೊಂಡು ಟೆಂಪಲ್ಗೆ ಹೋಗಿದ್ವಿ. ಸೊ ಅವಳು ಟೆಂಪಲಲ್ಲಿನೇ ಸ್ಟಾರ್ಟ್ ಮಾಡ್ಕೊಂಡ್ಳು, ನನಗೆ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡ್ಕೊಂಡೇ ಇರೋ ಕಾರಣ ಜಸ್ಟ್ ಫೋಟೋಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಏನೇನು ಪೋಸ್ ಕೊಟ್ಟಿದ್ದಾಳೆ ಎಲ್ಲನೂ ಸಹ ಅವಳೇ ಪ್ರಾಪರಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋ ಅಂಥದ್ದು. ಇನ್ನೂ ಒಂದು ತೆಗಿಯಮ್ಮ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೈಟೇ ನಾವು ಬೆಂಗಳೂರಿಗೆ ಬಂದುಬಿಟ್ವಿ ಹಬ್ಬ ಮುಗಿಸ್ಕೊಂಡು. ಚಿನ್ನಿಮ್ಮನ ಊರಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಂದರೆ ಸೋಮವಾರ ಮತ್ತೆ ನಾವು ಹೋಗಬೇಕು, ಯಾಕೆಂದರೆ 23 ಬಂದುಬಿಟ್ಟು ಚಿನ್ನಿಮ್ಮ ಬರ್ಡೇ ಇದೆ. ಸೊ ಸಂಡೇ ನೈಟ್ ಆದರೂ ಬಿಡಬೇಕು, ಯಾಕೆಂದರೆ ಅವಳಿಗೆ ನಾನೇ ಡ್ರೆಸ್ಸಸ್ ಸ್ಟಿಚ್ ಮಾಡಬೇಕು, ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಫ್ಯಾಬ್ರಿಕ್ನೂ ಸಹ ತೊಗೊಂಬಂದು ಇಟ್ಟಿದ್ದೀನಿ. ಬಟ್ ಸ್ಟಿಚ್ ಮಾಡೋಕ್ಕಾಗಿಲ್ಲ. ಸೊ ಅದೊಂದೇ ರೀಸನ್ಗೋಸ್ಕರ ನಾನು ಮತ್ತೆ ಬೆಂಗಳೂರಿಗೆ ಬರೋಂಗಾಯಿತು. ಸೊ ನಾವು 20 ನೈಟೇ ನಾವು ಬಿಟ್ಬಿಟ್ವಿ ಹಬ್ಬ ಮುಗಿಸ್ಕೊಂಡು, ಚಂದ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ನೈಟೇ ಬಂದುಬಿಟ್ವಿ ನಾವು ಮನೆಗೆ. ಊರಿಗೆ ಬಂದ್ವಿ, ಬೆಂಗಳೂರಿಗೆ ಬಂದ್ವಿ. ಅಲ್ಲಿಂದ ಬಂದಿದ್ದು ತುಂಬ ಲೇಟ್ ಆಯಿತು ಹೇಳಬೇಕಂದ್ರೆ 4:45 ಗಂಟೆ ಹತ್ತತ್ರ ಆಗಿತ್ತು ನಾವು ಮನೆಗೆ ಬಂದಾಗ. ಇನ್ನೇನು ಮಲ್ಲಿಗೆ ಎದ್ದು ನವೀನೋ ಡ್ಯೂಟಿಗೆ ಎದ್ಬಿಟ್ಟು ಹೋದರು. ಬಟ್ ನನಗೆ ಎದ್ದು ಒಂದು ಹಾಫ್ ಆನ್ ಅವರಿಗೇ ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಸೊ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡು ಈಗ ಎದ್ಬಿಟ್ಟು ಅನ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಚಿನ್ನಿಮ್ಮ ಫುಲ್ಲು ಅಳ್ತಾ ಇದ್ದಾಳೆ. ಪ್ರತಿ ಸಲಿನೂ ಸಹ ಊರಲ್ಲೇ ಬಿಟ್ಟು ಬರ್ತಾ ಇದ್ವಿ. ಬಟ್ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ನಮಗೆ. ಅಂದರೆ ಚಿಕ್ಕ ಮಗು ಇನ್ನೂ ಬರೋ 1.5 ವರ್ಷ 2 ವರ್ಷ ಈ ಥರ ಇದ್ದವನು 1.56 ಈ ಮಂತಲ್ಲಿ ಇದ್ದಾಗೇ ನಾವು ಬಿಟ್ಬಿಟ್ಟು ಬಂದಿದ್ದೀವಿ ಊರಲ್ಲಿ. ಅವಾಗ ನಮಗೇನು ಅನಿಸೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಒಂದು ಚೂರು ಕೂಡ ಎಫೆಕ್ಟ್ ಆಗಿಲ್ಲ ನಮಗೆ. ಬಟ್ ಬೆಳಗ್ಗೆ ಎದ್ದು ನಾನು ಯಾಕೆ ಅಂದರೆ ಅವಳು ಮಾತಾಡೋದಾಗಿರ್ಬೋದು ಎಲ್ಲನೂ ಸಹ ನಮ್ಗೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ ಏನೋ ಅಂತ ಅನಿಸ್ಬಿಡುತ್ತೆ. ಒಂದೊಂದ್ಸಲ ತುಂಬ ರೇಗ್ಬಿಡ್ತೀನಿ, ಅಷ್ಟು ಕಿತಾಪತಿ ಮಾಡಿರ್ತಾಳೆ. ಬಟ್ ಬೆಳಗ್ಗೆ ಎದ್ದು ಅಳ್ತಾ ಇದ್ದಾಳೆ ಅಂತಂದರೆ ಯಾಕನ ಬಿಟ್ಟು ಬಂದ್ಬಿಟ್ನೋ, ಕರ್ಕೊಂಬಂದಿದ್ರೆ ಆಗಿರೋದು ಅನ್ನೋ ಥರ ಆಗಿಬಿಡ್ತು. ಬಟ್ ಏನಕ್ಕೆ ಕರ್ಕೊಂಬಂದಿಲ್ಲ ಅಂತಂದರೆ ಇಲ್ಲಿಂದ ನಾವು ಹೊರಡಬೇಕಾದ್ರೆ ಹಬ್ಬಕ್ಕೆ ಬಟ್ ಎಷ್ಟು ರಶ್ ಇತ್ತು ಅಂದರೆ ಫುಲ್ಲು ಬಸ್ ರಶ್ ಇತ್ತು. ಬಟ್ ಅಷ್ಟು ಇಕ್ಕಟ್ಟಿನಲ್ಲಿ ಕುತ್ಕೊಂಡ್ಬಿಟ್ಟು ಅವಳಿಗೆ ಹೊಟ್ಟೆ ಫುಲ್ಲು ಒಂಥರ ಕುಕ್ಕಿಡ್ದಂಗೆ ಆಗ್ಬಿಟ್ಟು ಪ್ರತಿ ಸಲಿನೂ ನಾವು ಬಸ್ಸಲ್ಲೇ ಹೋಗೋದು. ಊರಿಗೆ ಹೋದರೆ ಎಲ್ಗಾನು ಹೊರಗಡೆ ಹೋದ್ರೂ ಎಲ್ಲಿಗೂ ತಿರುಪತಿಗೂ ಸಹ ನಾವು ಟ್ರೈನಲ್ಲೇ ಹೋಗಿದ್ದು. ಬಟ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವಳಿಗೆ ಹೊಟ್ಟೆ ಫುಲ್ ಕುಕ್ಕಿಡ್ದಂಗೆ ಆಗ್ಬಿಟ್ಟು ವಾಮಿಂಟ್ ಬರುತ್ತೆ ಅಂತ ಹೇಳ್ತಿದ್ದಾಳೆ. ಬಟ್ ಅವಳು ಪ್ರತಿ ಸಲ ಸಹ ಯಾವುದಕ್ಕೂ ಈ ಥರ ಜರ್ನಿಗೆ ನನಗೆ ವಾಮಿಂಟ್ ಬರುತ್ತೆ ಅಂತ ಹೇಳ್ದೋಳೆ ಅಲ್ಲ. ಬಟ್ ಈ ಥರ ಜರ್ನಿ ಮಾಡಬೇಕಾದ್ರೆ ನಾವೇನು ಅವಳಿಗೆ ಜಾಸ್ತಿ ತಿನ್ನಿಸ್ಕೊಂಡು ಊಟ ಮಾಡಿಸ್ಕೊಂಡು ಕುಡಿಸ್ಕೊಂಡು ಏನೂ ಹೋಗೋಲ್ಲ ನಾವು. ಜಾಸ್ತಿ ಜರ್ನಿ ಮಾಡಬೇಕಾದ್ರೆ ಜಾಸ್ತಿ ನೀರು ಕೂಡ ಕೊಡೋಲ್ಲ ಅವಳಿಗೆ ನಾನು. ಯಾವಾಗ ಸ್ವಲ್ಪನೇ ಕುಡಿತಾಳೆ ಅಷ್ಟೇ ಅವಳಾದ್ರೂ ಸಹ. ವಾಮಿಂಟ್ ಬರುತ್ತೆ ಅಂತೇಳಿ ಬರೀ ನೀರು ಥರ 1-2 ಸಲ ವಾಮಿಂಟ್ ಮಾಡ್ಕೊಂಡ್ಳು ಅದಾದ್ರೂ ಸಹ.
ಸೊ ಅಷ್ಟು ರಶ್ ಇತ್ತು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ರಶ್ ಇರ್ಬೋದು ಅಂತ ಹೇಳ್ಬಿಟ್ಟು. ನಾವು ಪ್ರತಿ ಸಲಿನೂ ಸಹ ಹಾಫ್ ಟಿಕೆಟ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ. 5 ಇಯರ್ಸ್ ಆಗೋವರೆಗೂ ಹಾಫ್ ಟಿಕೆಟ್ ಕೊಡೋಲ್ಲ ಅಂತ ಅಂದರೆ 3 ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಅವ್ಳು ಮಲಗಿಸ್ಕೊಳ್ಲಿಕ್ಕೂ ಸಹ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 3 ಸೀಟರ್ನೇ ಆಯ್ಕೆ ಮಾಡ್ಕೊತೀವಿ. ಬಟ್ ಒಂದೊಂದು ಈ ಥರ ಆಗ್ಬಿಡುತ್ತೆ ರಶ್ ಇದ್ದಾಗ ಹಬ್ಬದ ಟೈಮಲ್ಲಿ. ಸೊ ಇವಾಗೂ ಅದೇ ಥರ ಆಗ್ಬಿಡುತ್ತೆ. 2 ಡೇಸ್ಗೆಲ್ಲ ಏನು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ಅಷ್ಟೇ. ಇನ್ನೇನೂ ರೀಸನ್ ಇಲ್ಲ ಅವಳು ಬಿಟ್ಟು ಬರಲಿಕ್ಕೆ. ಸೊ ಇವಾಗ ಅನ್ನ ಸಾಂಬಾರು ಇಟ್ಟಿದ್ದೀನಿ, ತಿಂದ್ಕೊಂಡು ತಲೆ ಬಾಚ್ಕೊಂಡು ಶಾಪಿಗೆ ಹೊರಡಬೇಕು. ಸ್ವಲ್ಪ ಕೊಡೋದಿದೆ, ಕೊಟ್ಬಿಟ್ಟು ಹೋಗ್ಬಿಟ್ರೆ ಸಮಾಧಾನ ಆಗುತ್ತೆ. ನಾವು 24 5ಗೆ ಕೊರಿಯರ್ ಕಳಿಸ್ಬೇಕು ಬೇರೆ ಕಡೆಗೆ. ಸೊ ಅದನ್ನು ಸಹ ಕ್ಲಿಯರ್ ಮಾಡಿ ಇಟ್ಬಿಟ್ರೆ ನಾವು ಊರಿಂದ ಬಂದ ತಕ್ಷಣ ಕಳಿಸ್ಬೋದು ಅಂತ. ಯಾಕಂದರೆ 23 ಬಂದುಬಿಟ್ಟು ಚಿನಿಮ ಬರ್ಡೇ ಇದೆ, 24th ಬಂದುಬಿಟ್ಟು ಊರಲ್ಲಿ ಹಬ್ಬ ಇದೆ. ಅಂದರೆ ನವೀನ್ ಅವರ ಚಿಕ್ಕಮ್ಮ ಊರಲ್ಲಿ ಹಬ್ಬ ಇದೆ. ಅವ್ರದ್ದೊಂದೇ ರೀಸನ್ನು, ನೀವು ಊರಿಗೆ ಬರಲ್ಲ, ನಮ್ಮನ್ನು ಮಾತ್ರ ಕರೀತೀರಾ, ನೀವು ಮಾತ್ರ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಬೆಂಗಳೂರಲ್ಲಿ ಬರ್ಡೇ ಮಾಡ್ತಿಲ್ಲ ಅನ್ನೋದಕ್ಕೂ ಸಹ ಅದೇ ರೀಸನ್ನು. ಊರಿಗೆ ಹೋಗಬೇಕು, ನಾವು ಬರ್ತೀನಿ, ನೀವು ಬಂದರೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅವರಿಗೆ. ಸೊ ಬೆಂಗಳೂರಿಗೆ ಬಂದರೆ ಸೋಮವಾರ ಬರ್ಡೇ ಮುಗಿಸ್ಕೊಂಡು ಮಂಗಳವಾರ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಮನೆ ಹತ್ರನೇ ಬೆಂಗಳೂರಲ್ಲಿರೋ ಮನೆ ಮುಂದೆನೇ ಬಸ್ ಬರುತ್ತೆ, ಸೀದಾ ಮೆಜೆಸ್ಟಿಕ್ಕಿಗೆ ಹೋಗುತ್ತೆ ಅದು. ಸೊ 9:30 ಸಹ ದುರ್ಗ ಇರ್ತೀವಂತ ಹೇಳಿದೆ. ಸರಿ ಬರ್ತೀವಿ ಅಂತ ಒಪ್ಕೊಂಡ್ರು. ಬಟ್ ನಾನು ಇಲ್ಲಿಗೆ ಬಂದು ಒಂದಿನಕ್ಕೆ ಮತ್ತೇನೋ ಹೋಗಬೇಕಲ್ಲ, ಎಷ್ಟೊಂದು ಜರ್ನಿ ಮಾಡೋದು, ನನಗೆ ಇಲ್ಲಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸರಿ ಊರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆದ್ವಿ. ಇನ್ನು ನವೀನ್ ಅವರ ಅಣ್ಣನ ಮಗನ್ನ ಸುಧಾರ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಹಾಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದರೆ ಚಿನ್ನಮಕ್ಕಿಂತ 10 ಪಟ್ಟು ತೀಟೆ ಮಾಡ್ತಾನೆ, 10 ಪಟ್ಟು ರಂಪ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಸರಿ ಊರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ, ಅವಳದೊಂದೇ ಒಂದು ಡ್ರೆಸ್ ರೀಸನ್ನು, ಒಂದಷ್ಟು ಡೆಲಿವರಿ ಇದೆ ಅನ್ನೋ ರೀಸನ್ಗೋಸ್ಕರ ಮತ್ತು ಬೆಂಗಳೂರಿಗೆ ಬರೋಕ್ಕಾಯಿತು. ಸೊ ಇನ್ನು 3 ಡೇಸ್ ಅಲ್ಲೇ ಆಗಿಬಿಡುತ್ತೆ. ಇನ್ನು ಬುಧವಾರ ಅಥವಾ ಗುರುವಾರನೇ ಊರಿಗೆ ಬರೋದು. ಸೊ ಅದಕ್ಕೋಸ್ಕರನೇ ಇಲ್ಲಿರೋ ಕೆಲಸನೆಲ್ಲನೂ ಸಹ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ಅನ್ನ ಸಾಂಬಾರಿಗೆ ಇಟ್ಟಿದ್ದೀನಿ, ಮನೆ ಏನು ಕ್ಲೀನ್ ಮಾಡಿ ಹೋಗಿಲ್ಲ. ಊರಿಗೆ ಹೋಗ್ಬೇಕಾದ್ರೆ ಏನು ಕ್ಲೀನ್ ಮಾಡಿ ಇಟ್ಟೋಗಿದ್ವೋ ಸೊ ಅಷ್ಟೇ ಕ್ಲೀನ್ ಮಾಡಿ ಇಟ್ಟಿರೋದು. ಸೊ ಬೆಳಗ್ಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಬಂದು ತರಕಾರಿ ಕಟ್ ಮಾಡಿ ತರಕಾರಿ ಸಾಂಬಾರಿಗೆ ಇಟ್ಟಿದ್ದೀನಿ ಅಷ್ಟೇ. ಸೊ ಊರಲ್ಲಿ ಹೋದರೆ ನನಗಿದೇ ಪ್ರಾಬ್ಲಮ್ಮು, ಅಂದರೆ ಸ್ಕಿನ್ ಫುಲ್ಲು ಡ್ರೈ ಆಗಿಬಿಡುತ್ತೆ, ಏನಕ್ಕಂತ ಗೊತ್ತಾಗ್ತಿಲ್ಲ. ಎಲ್ಲ ನಿಮಗಂತೂ ಆಯಿಲ್ನೆಸ್ ಥರ ಅನಿಸುತ್ತೆ ಈ ಮೂಗು ಹತ್ರ ಎಲ್ಲನೂ. ಇನ್ನು ಹಣೆ ಮೇಲ್ಗಡೆ ಇಲ್ಲೆಲ್ಲ ಫುಲ್ಲು ಡ್ರೈ ಅನ್ನಿಸ್ತಿರುತ್ತೆ, ಅದೇನಕ್ಕಂತಲೇ ಗೊತ್ತಾಗ್ತಿಲ್ಲ ನನಗೆ. ನನ್ನ ಸಾಂಬಾರು ಇಟ್ಟಿದ್ದೀನಿ, ಇನ್ನು ಈ ಕಡೆ ರೈಸ್ಗೆ ಇಡಬೇಕು. ರೈಸ್ಗೆ ಇಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಶಾಪ್ಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಮಧ್ಯಾಹ್ನ ಆಗಿದೆ, ಶಾಪಿಗೆ ಬಂದುಬಿಟ್ಟು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾವೇನು ಲ್ಯಾಪ್ಟಾಪ್ ತೊಗೊಂಡೋಗಿದ್ವಲ್ಲ ಬ್ಯಾಗು, ಆ ಬ್ಯಾಗ್ನ ಮಾತ್ರ ರಿಟರ್ನ್ ತೊಗೊಂಡು ಬಂದಿದ್ದು. ಬಟ್ ಪೆನ್ ಡ್ರೈವ್ ಎಲ್ಲನೂ ಅದೇ ಬ್ಯಾಗಲ್ಲಿತ್ತು. ಸೊ ನವೀನವರು ಅದನ್ನು ಹಾಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪೆನ್ ಡ್ರೈವ್ ಇಲ್ಲೋ ಡಿಸೈನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವ್ರಿಗೆ ಕಾಲ್ ಮಾಡಿದೆ. ಬಟ್ ಅವ್ರು ಇನ್ನೊಂದು ಪೆನ್ ಡ್ರೈವು ಬೀರೋದಲ್ಲಿದೆ ನೋಡು ಅಂತ ಹೇಳಿದರು. ಸೊ ಇದನ್ನು ಎತ್ಕೊಂಬಂದು ಇವಾಗ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಮಷಿನ್ಗೆ ಫಿಟ್ ಮಾಡಿ ಡಿಸೈನು ಎಲ್ಲ ಹುಡುಕ್ತಾ ಇದ್ದೀನಿ. ಸೆಲೆಕ್ಷನ್ ಯಾವುದಕ್ಕೂ ಆಗಿಲ್ಲ, ಯಾವ ಡಿಸೈನ್ಗೂ. ಇನ್ನೊಂದು ಹೊಸ ಮಷಿನಲ್ಲಿ ಸೆಲೆಕ್ಷನ್ ಆಗಿದೆ, ಅದಕ್ಕೆ ಬೇರೆದನ್ನು ಡಿಸೈನ್ನ ಫಿಟ್ ಮಾಡ್ಕೊಂಡಿದ್ದೀನಿ. ಆ ಥರ ಆಗಿಬಿಡ್ತು. ಸೊ ಅವ್ರಿಗೆ ಕಾಲ್ ಮಾಡಿದಾಗ ಇನ್ನೊಂದು ಪೆನ್ ಡ್ರೈವು ಬೀರುದಲ್ಲಿದೆ ನೋಡು ಅಂತ ಹೇಳಿದ್ರು. ಸೊ ನೀವಾದ್ರೂ ಅಷ್ಟೇ, ಇವಾಗ ಪೆನ್ ಡ್ರೈವ್ ಎಮರ್ಜೆನ್ಸಿ ಏನೋ ಕಳೆದೋಯ್ತು, ಏನೋ ಡ್ಯಾಮೇಜ್ ಆಯಿತು. ಸೊ ನಮಗೆ ಈ ಮಷಿನ್ಗೆ ಕೊಟ್ಟಿರುವಂಥ ಮೊದಲ ಪೆನ್ ಡ್ರೈವ್ ಏನಾಯಿತು ಅಂದರೆ ಅದು ಇದ್ದಕ್ಕಿದ್ದಂಗೆ, ಅಂದರೆ ನಾವು ಯಾವಾಗಲೂ ಇದಕ್ಕೇನು ನಾವು ಈ ಥರ ಫಿಕ್ಸ್ ಮಾಡಿ ಬಿಟ್ಟಿರ್ತೀವಲ್ವ, ಇಲ್ಲಿ ಏನೋ ಟಚ್ ಆಗಿತ್ತೋ ಏನಾಯಿತೋ ಗೊತ್ತಿಲ್ಲ ನನಗೆ. ಬಟ್ ಅದು ಡಿಸೈನ್ ಎಲ್ಲನೂ ಸಹ ಎರರ್ ಆಗಿ ಹೋಗ್ಬಿಟ್ವು. ಬಟ್ ಅದರಲ್ಲಿ ಏನೂ ಸಹ ಇಲ್ಲ, ಪೆನ್ ಡ್ರೈವು ಮತ್ತು ರೀಯೂಸ್ ಮಾಡೋಕ್ಕೂ ಆಗೋಲ್ಲ, ಆ ಥರ ಆಗಿಬಿಡ್ತು. ಸೊ ಮತ್ತೆ ಚೇತನ್ ಸರಿ ಫೋನ್ ಮಾಡಿದಾಗ ಇನ್ನೊಂದು ಪೆನ್ ಡ್ರೈವ್ ಕಳಿಸ್ಕೊಟ್ರು. ಯಾಕೆಂದರೆ ಆ ಥರ ಆಗಿತ್ತು, 15 ಡೇಸಲ್ಲೇ ಆ ಥರ ಆಯಿತು ನಮಗೆ. ಪೆನ್ ಡ್ರೈವ್ ಮಷಿನ್ ತಂದು 15 ಡೇಸಲ್ಲೇ ಆಯಿತು. ಸೊ ಅದಕ್ಕೋಸ್ಕರ ಯಾರ ಹತ್ರ ಎಲ್ಲ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಮಷಿನ್ಸ್ ಇದೆ ಅವರೆಲ್ಲನೂ ಸಹ ಇನ್ನೊಂದು ಪೆನ್ ಡ್ರೈವ್ನ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿರಿ. ಯಾವುದೇ ಡಿಸೈನ್ ತೊಗೊಂಡ್ರು ಈಗ ಹೊಸ ಮಷಿನ್ಗೆ ಪೆನ್ ಡ್ರೈವ್ ಕೊಟ್ಟಿರೋ ಪೆನ್ ಡ್ರೈವು ವಿತ್ ಇನ್ನೊಂದು ಪೆನ್ ಡ್ರೈವ್ ನೀವು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿರಿ. ಸೊ ಯೂಸ್ ಆಗುತ್ತೆ, ಇವತ್ತಲ್ಲ ನಾಳೆ ಯೂಸ್ ಆಗುತ್ತೆ. ಸೊ ನಾನು ಇದನ್ನಾದ್ರೂ ಸಹ 1 ಮಂತೇನೋ ಯೂಸ್ ಮಾಡಿದೆ ಅಷ್ಟೇ. ಆಮೇಲೆ ಎತ್ತಿಟ್ಬಿಟ್ಟೆ. ಅವ್ರು ಇನ್ನೊಂದು ಪೆನ್ ಡ್ರೈವ್
ತೊಗೊಂಡು ಬಂದರು ನಾರ್ಮಲಾಗಿ. ಇವಾಗ ಕಸ್ಟಮರ್ ಕೇಳ್ತಾರೆ ಅಲ್ವ ನಮಗೆ ಪೆನ್ ಡ್ರೈವಿಗೆ ಹಾಕ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ನಾವು ಯಾವುದಂದ್ರೆ ಅದನ್ನು ತಂದುಬಿಟ್ಟು ನಾನು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಇವಾಗ ಕೆಲವೊಬ್ಬರಂತೂ 500 ಡಿಸೈನ್ಸ್ ಕೇಳ್ತಾರೆ, 1000 ಡಿಸೈನ್ಸ್ನ ಕೇಳ್ತಾರೆ. ಇನ್ನು ನಾವು ಡಿಸೈನೇ ಸೆಲೆಕ್ಟ್ ಮಾಡಿರಲ್ಲ, ಆಲ್ರೆಡಿ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ. ಸೊ ಅಷ್ಟು ಟ್ರಸ್ಟ್ ಮಾಡಿಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಅಷ್ಟೊಂದು ಅಮೌಂಟ್ ಹಾಕ್ತಾರೆ ಅಂತಂದರೆ ನಾವು ಯಾವುದಂದ್ರೆ ಅದು ಪೆನ್ ಡ್ರೈವ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಪೆನ್ ಡ್ರೈವ್ನ ತೊಗೊಂಡು ಅದನ್ನು ನಾವು ಫಸ್ಟು ಯೂಸ್ ಮಾಡಿ 3 ಮಂತ್ ಕಂಟಿನ್ಯೂಸ್ ಯೂಸ್ ಮಾಡಿಬಿಟ್ಟು ಅದೇನೂ ಆಗೋದಿಲ್ಲ ಚೆನ್ನಾಗಿದೆ ಅಂದಮೇಲೆ ನಾವು ಕಸ್ಟಮರಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ಒಂದು ಪೆನ್ ಡ್ರೈವ್ ನಮಗೆ ಸರ್ರೇ ಕಳಿಸ್ಕೊಟ್ಟಿದ್ರು. ಬಟ್ ಇದು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇದು ಎಷ್ಟು ಪ್ರೈಸು ಏನೂ ಗೊತ್ತಿಲ್ಲ. ಸೊ ನನಗೆ ಸಿಕ್ಕಿಲ್ಲ. ನಾವು ಕಸ್ಟಮರಿಗೆ ಕೊಡ್ತಿರೋ ಅಂತಹ ಪೆನ್ ಡ್ರೈವ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನಾದ್ರೂ ಅಷ್ಟು ಈ ಮಷಿನ್ ತೊಗೊಂಡಾಗಿಂದನೂ ಸಹ ಅದೇ ಪೆನ್ ಡ್ರೈವ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಕಸ್ಟಮರಿಗೂ ಸಹ ಅದೇ ಪೆನ್ ಡ್ರೈವ್ನ ಪ್ರಿಫರ್ ಮಾಡ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಪೆನ್ ಡ್ರೈವ್ ನಾವಿನ್ನವರು ಅವ್ರ ಲ್ಯಾಪ್ಟಾಪ್ ಬ್ಯಾಗಲ್ಲೇ ಎತ್ಕೊಂಡು ಹೋಗಿರೋದ್ರಿಂದ ಇವಾಗ ಮನೇಲಿರೋದಿನ ತಂದ್ಕೊಂಬಂದು ಈ ಒಂದು ಪೆನ್ ಡ್ರೈವ್ನಲ್ಲಿ ನಾನು ಇವಾಗ ವರ್ಕ್ ಮಾಡಬೇಕು. ಇದೇನು ಬಿಚ್ಚೋಕ್ಕೆ ಬರ್ತಿಲ್ಲ. ಸೊ ಇದು ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಚಿನಿಮಾಗಿ ಇನ್ನು ಡ್ರೆಸ್ಸು ಸ್ಟಿಚ್ ಮಾಡಬೇಕು. ಅವಳಿಗೆ ಅಂತ ಯಾವುದು ಫ್ಯಾಬ್ರಿಕ್ ತೊಗೊಂಡು ಬಂದಿದ್ದೀನಿ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಇವತ್ತು ಬಂದುಬಿಟ್ಟು ಸಾಟರ್ಡೆ ಶನಿವಾರ ಈ ವಿಡಿಯೋನ ಮಾಡ್ಕೊತಾ ಇರೋದು. ನನಗೆ ಭಾನುವಾರ 3 ಗಂಟೆ ಅಷ್ಟರೊಳಗೆ ಈ ಡ್ರೆಸ್ ರೆಡಿ ಆಗಬೇಕು. ಯಾಕಂದರೆ ಸೋಮವಾರ ಚಿನಿಮಾ ಬರ್ಡೇ ಇದೆ. ಸೊ ನಾವು ಭಾನುವಾರ ಎಷ್ಟಾಗುತ್ತೋ ಅಷ್ಟು ಬೇಗನೆ ನಾವು ಈ ಡ್ರೆಸ್ನ ಸ್ಟಿಚ್ ಮಾಡಿಕೊಂಡು ನಾನು ಊರಿಗೆ ಹೊರಡಬೇಕು. ಸೊ ನಾನು ಡ್ರೆಸ್ ಸ್ಟಿಚ್ ಮಾಡಲಿಕ್ಕೆ ನಾನು ನಾರ್ಮಲ್ ಸ್ಕರ್ಟು ಟಾಪ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಫ್ಯಾಬ್ರಿಕ್ನ ಕಟ್ ಮಾಡಿಸ್ಕೊಂಡು ಬಂದಿರೋದು. ಸೊ ನಿಮ್ಗೆ ಯಾವ ಥರ ನಾನು ಈ ಫ್ಯಾಬ್ರಿಕ್ನ ಸೊ ಫೈನಲಿ ಚಿನಿಮಾದು ಸ್ಕರ್ಟು ರೆಡಿಯಾಗಿದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಲೇಯರ್ ಆಗಿ ನಾನು ಇದನ್ನು ಹಾಕಿದ್ದೀನಿ. ಅಂದರೆ ತುಂಬ ಹೀಟ್ ಅನ್ನಿಸ್ಬಾರ್ದು ಅವಳಿಗೆ. ಇವಾಗ ಶೆಗೆ ಹೆಂಗಿದೆ ಅಂತ ಗೊತ್ತಿರುತ್ತೆ ನಿಮಗೆ. ಇನ್ನು ಹಳ್ಳಿ ಸೈಡ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ಅಷ್ಟು ಬಿಸಿಲಿದೆ. ಸೊ ಅವಳಿಗೋಸ್ಕರ ನನಗೆ ತುಂಬ ತೆಳ್ಳ ಇರಬೇಕು, ಬಟ್ ಫ್ರಿಲ್ ನನಗೆ ಜಾಸ್ತಿ ಕಾಣಿಸ್ಬೇಕು. ಸೊ ಆ ಥರ ನಾನು ಅವಳಿಗೆ ಡ್ರೆಸ್ನ ರೆಡಿ ಮಾಡಿರೋವಂಥದ್ದು. ಸೊ ತುಂಬಾ ಅಗಲ ಬಂದಿದೆ ಹೇಳಬೇಕು ಅಂತಂದರೆ, ನೋಡ್ತಾ ಇರ್ಬೋದು. ಸೊ ಎಷ್ಟು ಲೇಯರ್ ಅಂತಂದರೆ ಇದು ಬಂದ್ಬಿಟ್ಟು ನಾನು ಸ್ಯಾರಿನ ಪರ್ಚೇಸ್ ಮಾಡಿರೋವಂಥದ್ದು. ಇದಕ್ಕೇನು ನಾನು ಇಲ್ಲಿ ಜಿಪ್ ಹಾಕಬೇಕು ಅಂತಲೇ ಇದ್ದಿದ್ದು, ಬಟ್ ಅವಳಿನ್ನೂ ಚಿಕ್ಕವಳಾಗಿರೋದ್ರಿಂದ ಜಿಪ್ಪು ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಎಲಾಸ್ಟಿಕ್ನ ಪರ್ಚೇಸ್ ಮಾಡಿಬಿಟ್ಟು ಎಲಾಸ್ಟಿಕ್ನ ಹಾಕಿದ್ದೀನಿ. ಸೊ ಇದು ಮೇಘಲದ ಟಾಪ್ ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ನಾನು ಫುಲ್ಲು ಲಾಂಗ್ ಸ್ಲೀವ್ಸ್ಗೆ ನಾನು ಪ್ಲಾನ್ ಮಾಡಿರೋವಂಥದ್ದು. ಬಟ್ ಇವಾಗ ಶೆಕೆ ಇರೋದ್ರಿಂದ ಅವಳಿಗೆ ಹೆಂಗೆ ಹಾಕ್ಕೊತಾಳೆ, ವೇರ್ ಮಾಡ್ತಾಳೆ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ನಾನು ಕೈ ಫುಲ್ಲು ಹ್ಯಾಂಡ್ವರ್ಗೂ ಸಹ ಪ್ಲ್ಯಾನ್ ಮಾಡಿರೋವಂಥದ್ದು. ನಾನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಇವಾಗ ಕಟಿಂಗ್ ಮಾಡಿಟ್ರೆ ಮಾರ್ನಿಂಗ್ ಬೇಗ ಎದ್ದು ನಾನು ಸ್ಟಿಚ್ ಮಾಡ್ಬೋದು. ಸೊ ಇದಕ್ಕೆ ಬಂದ್ಬಿಟ್ಟು ಎಷ್ಟು ಲೇಯರ್ ಅಂತಂದರೆ ಇದು ನಾರ್ಮಲ್ಲು ಜಾರ್ಜೆಟ್ ಕ್ಲಾತ್ ಬರುತ್ತಲ್ಲ ಅದನ್ನು ತೊಗೊಂಡಿರೋವಂಥದ್ದು. ನಾನು ಸ್ಯಾರಿ ಬಂದುಬಿಟ್ಟು ಫುಲ್ ಅದೇ ಥರದನ್ನು ಪರ್ಚೇಸ್ ಮಾಡಿರೋದು. ಜಸ್ಟ್ ನನಗೆ ಸ್ಯಾರಿ ಬಂದುಬಿಟ್ಟು ನನಗೆ ತುಂಬಾ ಕಮ್ಮಿ ರೇಟಲ್ಲಿ ಸಿಕ್ತು. ಕ್ವಾಲಿಟಿ ಆದ್ರೂ ಸಹ ಅಷ್ಟೇ. ನಾವು ಫ್ಯಾಬ್ರಿಕ್ನ ಹೆಂಗೆ ಕಟ್ ಮಾಡಿಸ್ಕೊಂಡು ಬಂದಾಗ ಎಷ್ಟು ಕ್ವಾಲಿಟಿ ಇರುತ್ತೋ ಅದೇ ಕ್ವಾಲಿಟಿನಲ್ಲಿ ತುಂಬ ಸ್ಮೂತಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಅದೇ ಸ್ಯಾರಿ ಫ್ಯಾಬ್ರಿಕ್ನ 2 ಲೇಯರು ತೊಗೊಂಡಿದ್ದೀನಿ. ನಾನು ಅದೇ ಸ್ಯಾರಿ ಫ್ಯಾಬ್ರಿಕ್ನ 2 ಮೀಟರ್ನ ತೊಗೊಂಡಿರೋದು. ಅಂದರೆ ಅಂಬ್ರೆಲ್ಲ ಕಟಿಂಗ್ ಮಾಡ್ತಾರಲ್ಲ ಆ ಥರ ಕಟಿಂಗ್ ಮಾಡಿರೋಂಥದ್ದು. 2 ಮೀಟರ್ನ ತೊಗೊಂಡಿರೋದು, ಅಲ್ಲಿಗೆ 4 ಮೀಟರ್ ಆಯಿತು. ಮತ್ತು ಇದು ನೆಟ್ಟೆಡ್ ಫ್ಯಾಬ್ರಿಕ್ಕು ನಾನು ಸೇಮ್ 2.5 ಮೀಟರ್ನ ತೊಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಸ್ಕೊಂಡ್ಬಂದಿದ್ದೆ, ಇದಕ್ಕೆ ನೆರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಫ್ಯಾಬ್ರಿಕ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಬಟ್ ನೆರಿಗೆ ಕೊಡೋಕೆ ಆಗ್ತಾ ಇಲ್ಲ. ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂದರೆ ಚಿನ್ನಿಮ್ಮ ಒಂದು 100 ಟೈಮ್ಸ್ಗಿಂತ ಎಬೋ ಕೇಳಿದಾಳೆ ಅವಳು, ಅಮ್ಮ ಯಾವಾಗ ಬರ್ತೀಯಾ ಅಂತ. ಬಟ್ ಇಷ್ಟೊಂದು ಎಫೆಕ್ಟ್ ನಮಗೆ ಯಾವತ್ತೂ ಆಗಿರಲಿಲ್ಲ ಊರಲ್ಲೇ ಬಿಟ್ಟು ಬಂದಾಗಲ. ಈ ಸರಿ ಅಂತೂ ಯಾವ ಡ್ರೆಸ್ ಸ್ಟಿಚ್ ಮಾಡೋದು ಬೇಡ, ಏನು ಬೇಡ, ನಾನು ಊರಿಗೆ ಹೋಗ್ಬಿಡೋಣ ಅನಿಸ್ಬಿಟ್ಟಿದೆ. ಅಷ್ಟು ಹಠ ಮಾಡ್ತಾ ಇದ್ದಾಳೆ. ಸೊ ಇವಾಗ ಏನು ಮಲಗಿದ್ದಾಳೆ ಏನೋ ಗೊತ್ತಿಲ್ಲ, ಫೋನೇ ಸ್ವಿಚ್ ಆಫ್ ಆಗಿದೆಯೇನೋ ಗೊತ್ತಿಲ್ಲ. ಎಂಟೈರ್ 3 o'clock ಹಿಡಿದು ಇಲ್ಲಿವರೆಗೂ ಫೋನ್ ಆನಲ್ಲಿದೆ. ವಿಡಿಯೋ ಕಾಲ್ನಲ್ಲಿ ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಕಟಿಂಗ್ ವೀಡಿಯೋ ಆದ್ರೂ ಅಷ್ಟೇ, ಜಸ್ಟ್ ನಾನು ಫ್ಯಾಬ್ರಿಕ್ನ ತೋರಿಸೋಣ ಅಂತಲೇ ಹೋಗಿದ್ದು. ಬಟ್ ಅಲ್ಲಿಗೆ ಅವಳು ಕಾಲ್ ಮಾಡಿದ್ಲು ಅಂತೇಳ್ಬಿಟ್ಟು ಅದನ್ನು ಸಹ ಕಟ್ ಆಗೋಯಿತು. ಸೊ ಇಲ್ಲಿಗೆ ನಿಮಗೆ 2 ಲೇಯರ್ ಆಯಿತು. ಇದು ನೆಟ್ಟೆಡ್ ಬಂದುಬಿಟ್ಟು ಇದನ್ನು ಸಹ ನಾನು 1 ಲೇಯರ್ನ ತೊಗೊಂಡಿದ್ದೀನಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹೇಳಿದೆ ನಾನು ಫ್ರಿಲ್ ಜಾಸ್ತಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನೆರಿಗೆ ಕಟ್ಟಲಿಕ್ಕೆ ಅಂತ ಕಟ್ ಮಾಡ್ಕೊಂಡಿದ್ದೆ. ಬಟ್ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನೊಂದು ಲೇಯರ್ನ ಕೊಟ್ಟಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಇದು ಏನಿದು
ಇದು ಬ್ರೊಕೆಡ್ ಕ್ಲಾತಲ್ಲಿ ಸ್ಟಿಚ್ ಮಾಡಬೇಕು ಅಂತ ಇದ್ದಿದ್ದೆ ನಾನು. ಈ ಬಿಸಿಲಿಗೆ ಈ ಶೆಕೆಗೆ ಅವಳಂತೂ ಹಾಕ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿರೋದು. ಸೊ ಇದು ಬಂದುಬಿಟ್ಟು ಇದೊಂಥರ ಪಾಲಿಸ್ಟರ್ ಪೀಸು, ಬಟ್ ಕ್ವಾಲಿಟಿ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಪ್ಯಾಂಟ್ ಪೀಸಿಗೆಲ್ಲ ಬಳಸ್ತಾರಲ್ಲ, ಇದನ್ನೇನಂತಾರೆ, ಜಾರ್ಜೆಟ್ ಮೆಟೀರಿಯಲ್ಲು. ಸೊ ಈ ಜಾರ್ಜೆಟ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ. ತುಂಬಾ ಸ್ಮೂತಾಗಿದೆ. ನನಗೆ ಜಾಸ್ತಿ ಕ್ಲಾತ್ ಇದ್ರೂ ಪರವಾಗಿಲ್ಲ, ಫ್ರಿಲ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟನ್ನ ಯೂಸ್ ಮಾಡಿರೋಂಥದ್ದು. ಸೊ ಈ ಜಾರ್ಜೆಟ್ ಮೆಟೀರಿಯಲ್ನ ನಾನು 2 ಲೇಯರ್ನ ತೊಗೊಂಡಿದ್ದೀನಿ. ಯಾಕಂದರೆ ಒಂದು ಲೇಯರು ನೆಟ್ಟೆಡ್ ಒಳಗಡೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಇನ್ನೊಂದು ಲೇಯರ್ಗೆ ನಾನು ಈ ಥರ ನೆಟ್ಟೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಂದರೆ ಇದು ಏನಂತಾರೆ, ಇದನ್ನು ಕ್ಯಾನ್ನ ಅಟ್ಯಾಚ್ ಮಾಡ್ಕೊಂಡಿರೋಂಥದ್ದು. ಇನ್ನೂ ಐರನ್ ಆಗಿಲ್ಲ. ನಾನು ಐರನ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕಿತ್ತು, ಬಟ್ ಟೈಮ್ ಇಲ್ಲ. ನಾನು ಬೇಗ ಸ್ಟಿಚ್ ಮಾಡಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡಬೇಕು. ನಾಳೆ ನಾನು 2:30-3 ಗಂಟೆ ಅಷ್ಟರೊಳಗಡೆ ಹೊರಡಬೇಕು ಅಂತಿರೋದು. ಸೊ ಅದಕ್ಕೋಸ್ಕರ ಇವಾಗ ಆಲ್ರೆಡಿ 10 o'clock ಆಗ್ತಾ ಬಂತು ನೈಟು. ಸೊ ಸ್ಟಿಚ್ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡ್ಕೊತಾ ಇರೋದು. ಸೊ ಇದನ್ನು ಐರನ್ ಮಾಡ್ಕೊಬೇಕು, ಬಟ್ ನಾನು ಸಪ್ರೇಟ್ ಫುಲ್ ಸ್ಟಿಚ್ ಆಗಿಬಿಡಲಿ, ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಜಾರ್ಜೆಟ್ ಮೆಟೀರಿಯಲ್ಗೆ ನಾನು 2 ಲೇಯರ್ನ ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ಇಲ್ಲಿಗೆ 1 2 3 4 5 ಲೇಯರ್ ಆಯಿತು. ಅದಾದಮೇಲೆ ಒಂದು ನಾರ್ಮಲ್ ಕಾಟನ್ ಪೀಸ್ನ ಕೊಟ್ಟಿದ್ದು, ಖಾಲಿ ಚುಚ್ಚಬಾರ್ದು ಅಂತ ಹೇಳಿಬಿಟ್ಟು ಇದಕ್ಕೆ 1 ಇಂಚ್ ಉದ್ದ ತೊಗೊಂಡ್ಬಿಟ್ಟು ನಾನು ಕಾಟನ್ ಪೀಸ್ನ ಕೊಟ್ಟಿದ್ದೀನಿ. ಸೊ ಇಷ್ಟು ಲೇಯರ್ನ ಕೊಟ್ಟಿರೋ ಅಂಥದ್ದು ಯಾಕೆ ಅಂತಂದರೆ ನನಗೆ ಫ್ರಿಲ್ ಜಾಸ್ತಿ ಬೇಕಿತ್ತು, ಬಟ್ ನನಗೆ ಏನು ಹೇಳ್ತಾರೆ, ಹೆವಿ ಅನ್ನಿಸ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಜಾಸ್ತಿ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಬಟ್ ತುಂಬ ತೆಳ್ಳಗಿರಬೇಕು, ತುಂಬ ಮಿನಿಮಲೈಸ್ ಆಗಿರಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಎಲಾಸ್ಟಿಕ್ ಹಾಕಿದ್ದೀನಿ. ಸ್ವಲ್ಪ ಇದು ಅವಳು ಸೊಂಟ ಮೆಜರ್ಮೆಂಟು ಇಲ್ಲ, ಯಾವುದೋ ಹಳೇದು ಡ್ರೆಸ್ದು ನಾನು ಮೆಜರ್ಮೆಂಟು ತೊಗೊಂಡಿದ್ದೀನಿ ಅವಳಿಗೆ. ಸೊಂಟ ಸ್ವಲ್ಪ ಲೂಸ್ ಆಗ್ಬೋದು. ಸೊ ಆಮೇಲೆ ಇಲ್ಲಿ ಇಟ್ಕೊಂಡ್ರೆ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ. ಯಾವುದೇ ರೀತಿಯಾಗಿ ಜಿಪ್ ಆಗಲಿ ಏನೂ ಅಟ್ಯಾಚ್ ಮಾಡಿಲ್ಲ. ತುಂಬಾ ಚೆನ್ನಾಗೇ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಇದು ಡ್ರೆಸ್ಸು. ಇದು ಮೇಲ್ಗಡೆ ಟಾಪು ಸ್ಟಿಚ್ ಆದಮೇಲೆ ಹಾಗೆ ತೋರಿಸ್ತೀನಿ ನಿಮಗೆ. ಬರ್ಡೇ ದಿನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ನಾನು ಮೇಗ್ಲದು ಸ್ಕರ್ಟೇನೋ ರೆಡಿ ಆಯಿತು. ಇನ್ನು ಟಾಪ್ನ ಮೇಗ್ಲದು ಬ್ಲೌಸ್ ರೆಡಿ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಇಲ್ಲಾಂದರೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಸ್ಯಾರಿ ಎಲ್ಲಿ ಪರ್ಚೇಸ್ ಮಾಡಿದೆ, ಫ್ಯಾಬ್ರಿಕ್ಕು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಏನಾದರೂ ಬೇಕಾದರೆ ನಾನು ಅವ್ರದ್ದು ID ಇದೆ, ಚಂದಾಪುರದಲ್ಲೇ ಅವ್ರದ್ದು ಶಾಪ್ ಇದೆ. ನಿಮಗೆಲ್ಲ ಥರ ಫ್ಯಾಬ್ರಿಕ್ಕಿಂದ ಹಿಡಿದು ಸ್ಟೋನಿಂದ ಹಿಡಿದು ಎಲ್ಲ ಮೆಟೀರಿಯಲ್, ಟೈಲರಿಂಗ್ದು A to Z, ಟೈಲರಿಂಗ್ ಆಗಿರ್ಬೋದು, ಮಷಿನ್ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಎಲ್ಲ ಥರ ಮಟೀರಿಯಲ್ ಸಹ ಅವ್ರ ಹತ್ರ ಸಿಗುತ್ತೆ. ಸೊ ನೀವು ಒಂದ್ಸಲ ಹೋಗ್ಬಿಟ್ಟು ಎಂಕ್ವೈರಿ ಮಾಡ್ಬೋದು. ಸೊ ನಿಮಗೆ ಚಂದಾಪುರದಲ್ಲೇ ಇಲ್ಲೇ ಲೋಕಲ್ನವ್ರು ಇರೋರಾಗಿದ್ದು ನಾನು ಒಂದು ವಿಡಿಯೋ ನೋಡ್ತಾ ಇದ್ದರೆ, ಚಂದಾಪುರದಲ್ಲಿ ದೊನ್ನೆ ಬಿರಿಯಾನಿ ಹೌಸ್ ಪಕ್ಕದಲ್ಲೇ ಒಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಸಿಗುತ್ತೆ ಅವ್ರದ್ದು ನಿಮಗೆ ಕಾಜಾ ಬಟನ್ ಅಂಗಡಿ. ಎಲ್ಲ ಥರ ಮಟೀರಿಯಲ್ ಕೂಡ ಸಿಗುತ್ತೆ, ಲೈನಿಂಗ್ ಪೀಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಸಿಗುತ್ತೆ. ನೀವು ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಬೋದು. ಸೊ ಇದು ರೆಡಿಯಾಗಿದೆ. ಇವಾಗ ಬ್ಲೌಸ್ನ ರೆಡಿ ಮಾಡಿಬಿಟ್ಟು ಔಟ್ಪುಟ್ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಚಿನಿಮಾ ಬರ್ಡೇ ಡ್ರೆಸ್ಸು ರೆಡಿ ಆಯಿತು. ಸೊ ಇವಾಗಿನ ವೆದರಿಗೆ ತಕ್ಕಂಗೆ ನಾನು ಕೂಡ ತುಂಬಾ ಲೈಟ್ ವೆಯ್ಟ್ ಆಗಿರೋಂತಹ ಫ್ಯಾಬ್ರಿಕ್ನ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿರೋವಂಥದ್ದು. ಸೊ ರೆಡಿಮೇಡ್ ತೊಗೊಳ್ಲಿಕ್ಕೆ ಅಂತಲೇ ಇದ್ದಿದ್ದು, ಬಟ್ ನಾನೇ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು, ಬಟ್ ಇಷ್ಟು ವರ್ಷ ಬರ್ಡೇನಲ್ಲಿ ಸಹ ಒಂದು ಸಲ ಸಹ ನಾನೇ ಸ್ಟಿಚ್ ಮಾಡಿ ಕೈಯಾರ ಅವಳ ಬರ್ಡೇಗೆ ಒಂದೂ ಸಹ ಡ್ರೆಸ್ ಔಟ್ಫಿಟ್ ಅವಳಿಗೆ ಅಂತ ರೆಡಿ ಮಾಡಿದ್ದೀನಿ, ಬಟ್ ನಾರ್ಮಲ್ ಡೇಸಲ್ಲಿ ಮಾಡಿದ್ದೀನಿ. ಸೊ ಬರ್ಡೇಗೆ ಅಂತ ಪರ್ಟಿಕ್ಯುಲರಾಗಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಡ್ರೆಸ್ನ ಬರ್ಡೇಗೆ ಅಂತಲೇ ಪರ್ಟಿಕ್ಯುಲರಾಗಿ ರೆಡಿ ಮಾಡಿದ್ದು. ಬಟ್ ತುಂಬ ಕಮ್ಮಿ ಬಜೆಟಲ್ಲಿ ರೆಡಿ ಮಾಡಿರೋವಂಥದ್ದು. ಯಾಕೆಂದರೆ ಚಿಕ್ಕ ಮಕ್ಕಳಲ್ವ, ಬೇಗನೆ ಬೆಳೆದು ಬಿಡ್ತಾರೆ. ಸೊ ಇವಳಾದ್ರೂ ಅಷ್ಟೇ ಉದ್ದ ಬೆಳೆದಾಳೆ ಹೊರತು ದಪ್ಪ ಆಗಲ್ಲ. ಬೇಗ ಹೋದ ವರ್ಷ ಹಾಕಿರೋ ಡ್ರೆಸ್ಗಳೆಲ್ಲವೂ ಸಹ ಈ ಸರಿ ಆಲ್ರೆಡಿ ಮೊಣಕಾಲು ಹತ್ತತ್ರ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಆಗಿಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟು ಬ್ಲೌಸು ಸ್ವಲ್ಪ ಲೆಂತ್ಗೆ ಕೊಟ್ಟಿದ್ದೀನಿ. ಮೇಲ್ಗಡೆ ಟಾಪ್ ಬಂದುಬಿಟ್ಟು ಇರೋದಕ್ಕಿಂತ ಅವಳ ಮೆಜರ್ಮೆಂಟ್ ಇವಾಗ ಇರೋದಕ್ಕಿಂತ 1-1.5-2 ಇಂಚು ಸ್ವಲ್ಪ ಲೆಂತೆ ಕೊಟ್ಟಿದ್ದೀನಿ, ಸ್ವಲ್ಪ ದಿನ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ನೆಕ್ನ ನಾನು ತೆಗೆದಿಲ್ಲ, ಹಾಗೆ ಸ್ಟ್ರೈಟ್ ನಂದು ಏನು ಹೈ ನೆಕ್ ಬರುತ್ತಲ್ವ ಫುಲ್ಲು ಕ್ಲೋಸ್ ನೆಕ್ಕು, ಸೊ ಅದೇ ಥರನೇ ಸಹ ನಾನು ತೆಗೆದಿದ್ದೀನಿ. ಏನು ಸಹ ನಾನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಫ್ರಂಟಲ್ಲಿ ಸ್ವಲ್ಪ
ಅವಳ ನೆಕ್ಕಿಗೆ ಸೈಜಿಗೆ ಸ್ವಲ್ಪ ಬ್ರಾಡ್ ತೆಗೆದ್ಬಿಟ್ಟು ಮುಂದೆಗಡೆ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ. ಲೈಟಾಗೆ ಸ್ವಲ್ಪ ಬಲ್ಬ್ ಶೇಪ್ ಬರುತ್ತೆ ಅಷ್ಟೇ. ಬಟ್ ಅದು ಫ್ಯಾಬ್ರಿಕ್ ಬಂದುಬಿಟ್ಟು ಅದರಲ್ಲಿ ಸ್ಯಾರಿ ತೊಗೊಂಡಿರೋದ್ರಿಂದ ಸ್ಯಾರಿನಲ್ಲಿ ಇದು ಬ್ಲೌಸ್ ಪೀಸೇ ಬಂದಿತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಲಾಂಗ್ ಸ್ಲೀವ್ಸ್ ಕೂಡ ಅವಳಿಗೆ ಫುಲ್ ಲಾಂಗು ಹಾಕಿದ್ರೆ ಚೆನ್ನಾಗಿ ತೆಳ್ಳಗಿದ್ದಾಳಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೆಳ್ಳ ಸ್ವಲ್ಪ ಫುಲ್ಲು ಲಾಂಗ್ ಸ್ಲೀವ್ಸ್ನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಲೇಯರ್ಸ್ ಆದ್ರೂ ಅಷ್ಟೇ 6 ಲೇಯರ್ಸ್ ಬಂದಿದೆ ಫುಲ್ಲು ಸೇರಿಬಿಟ್ಟು. ಅಂದರೆ ಸ್ಯಾರಿ ಫ್ಯಾಬ್ರಿಕ್ ಏನಿದೆ ಅದನ್ನೇ ನಾನು 2 ಲೇಯರ್ ಹಾಕಿದ್ದೀನಿ, ಮತ್ತು ಒಳಗಡೆ ಒಂದು ನೆಟ್ಟೆಡ್ ಹಾಕಿದ್ದೀನಿ. ಹಾಗೆ ಕ್ರೇಪು ಏನು ಬರುತ್ತಲ್ಲ, ಸೊ ಅದನ್ನು ಸಹ 2 ಹಾಕಿದ್ದೀನಿ. ಹಾಗೆ ಒಂದು ಕ್ಯಾನ್ ಬಂದಿದೆ, ಒಂದು ಕಾಟನ್ ಲೈನಿಂಗ್ ಹಾಕಿದ್ದೀನಿ. ಸೊ ಇಷ್ಟು. ಬಟ್ ಸೊ ಇವಾಗ ಹೊರಡಬೇಕು. ಇನ್ನು ಒಂದು ಬ್ಲೌಸ್ ಇದೆ, ಅವ್ರು ಬರಬೇಕು, ಡೆಲಿವರಿ ಕೊಡಬೇಕು. ಅದನ್ನು ಡೆಲಿವರಿ ಕೊಟ್ಬಿಟ್ಟು ಇವಾಗ ನಾವು ಕೂಡ ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ಚಿನ್ನಿಮ ಡ್ರೆಸ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ. ಅದನ್ನು ವೇರ್ ಮಾಡಿದ್ಮೇಲೆ ಬರ್ಡೇ ವ್ಲಾಗಲ್ಲಿ ನಾನು ಅದನ್ನು ಸಹ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಫ್ಯಾಬ್ರಿಕ್ ಬಗ್ಗೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಚಿನ್ನಿಮ ಕಾಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಫ್ಯಾಬ್ರಿಕ್ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ ಬೇಕಂದರೆ ಹೇಳಿ, ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಿಂಗಲ್ಲಿ ಫುಲ್ಲು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ.